ಸೋಲಿಲ್ಲದ ಸರದಾರ. ಶಿಕ್ಷಕರ ಕಣ್ಮಣಿ. ಶಿಕ್ಷಕರ ಆಶಾಕಿರಣ. ಸ್ನೇಹಜೀವಿ ಹಾಗೂ ಜನಪ್ರಿಯ ನಾಯಕ. ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಪುಟ್ಟಣ್ಣ ಅವರ ಜನ್ಮದಿನದ ಸಂಭ್ರಮವನ್ನು ಅಭಿಮಾನಿಗಳು ಹಾಗೂ ಹಿತೈಷಿಗಳು ಆತ್ಮೀಯವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಸ್ನೇಹಿತರು, ಕುಟುಂಬಸ್ಥರು, ಗುರುಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ಆಗಮಿಸಿ ಹೂಗುಚ್ಛ ನೀಡಿ ಸನ್ಮಾನಿಸಿದರು. ಪುಟ್ಟಣ್ಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಇನ್ನಷ್ಟು ಜನಸೇವೆಗೆ ಶಕ್ತಿ ದೊರೆಯಲಿ ಎಂದು ಹಾರೈಸಿದರು. ಶಿಕ್ಷಕರ ಪರ ಸದಾ ಧ್ವನಿಯಾಗಿರುವ ಪುಟ್ಟಣ್ಣ ಅವರ ಸೇವೆ ಮತ್ತಷ್ಟು ಎತ್ತರಕ್ಕೇರಲಿ ಎಂಬ ಆಶಯದೊಂದಿಗೆ ಶ್ರೀಯುತ ಪುಟ್ಟಣ್ಣ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಪುಟ್ಟಣ್ಣವರು ಶಿಕ್ಷಕರ ಬಂಧು, ಶಿಕ್ಷಕರ ಆಶಾಕಿರಣ, ಶಿಕ್ಷಕರ ಧ್ವನಿ. ಎಲ್ಲಾ ನೊಂದ ಶಿಕ್ಷಕರಿಗೆ ಧ್ವನಿಯಾಗಿ ಸದನದಲ್ಲಿ, ಅದರಲ್ಲೂ ವಿಧಾನ ಪರಿಷತ್ನಲ್ಲಿ ಧ್ವನಿಗೂಡಿಸ್ತಾರೆ ಯಾರ ಇದ್ರೆ ಅದು ಪುಟ್ಟಣ್ಣವರು. ಪುಟ್ಟಣ್ಣ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಭಾಷೆಗೆ ಆದ್ಯತೆ ಕೊಡದೆ ಎಲ್ಲ ಶಿಕ್ಷಕ ಬಂಧುಗಳನ್ನ ಸಮಾನ ದೃಷ್ಟಿಯಲ್ಲಿ ನೋಡುವಂತ ಏಕೈಕ ವಿಧಾನ ಪರಿಷತ್ ಸದಸ್ಯರು ಯಾರ ಇದ್ರೆ ಅದು ಶ್ರೀಯುತ ಪುಟ್ಟಣ್ಣವರು. ಪುಟ್ಟಣ್ಣವರು ನಾವು ಸುಮಾರು ಒಂದು 30 ವರ್ಷಗಳಿಂದ ಅವ್ರದ್ದು ಒಡನಾಟ ಇದೆ. ಈಗ 5 ಬಾರಿ ಚುನಾಯಿತರಾಗಿ ಗೆದ್ದಿದ್ದಾರೆ ಶಿಕ್ಷಕರ ಕ್ಷೇತ್ರದಲ್ಲಿ. ಸೋಲೇ ಇಲ್ಲದ ಸರ್ದಾರ ಪುಟ್ಟಣ್ಣ. ಈಗ ಮುಂದಿನ 2 ತಿಂಗಳಲ್ಲಿ ಚುನಾವಣೆ ಡಿಕ್ಲೇರ್ ಆಗುತ್ತೆ. ಆ ಚುನಾವಣೆಯನ್ನು ಕೂಡ ಇಲ್ಲಿರುವಂತ ಎಲ್ಲ ಶಿಕ್ಷಕ ಬಂಧುಗಳು ಅತ್ಯಧಿಕ ಭರ್ಜರಿ ಮತಗಳಲ್ಲಿ ಗೆಲ್ಲಿಸಿ 6ನೇ ಬಾರಿಗೆ ನಾವು ವಿಧಾನ ಪರಿಷತ್ಗೆ ಕಳಿಸ್ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಧ್ವನಿಯಾಗಿ ಪುಟ್ಟಣ್ಣವರು ಕೆಲಸ ಮಾಡಬೇಕು ಅಂದ್ರೆ ಅವರು ಮಂತ್ರಿ ಆಗಲೇಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತೀವಿ. ನಮ್ಮೆಲ್ಲ ಶಿಕ್ಷಕರ ಪರವಾಗಿ ನಾನು ಹೇಳೋದೇನು ಅಂದ್ರೆ, ಈ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಪುಟ್ಟಣ್ಣವರ ಶಿಕ್ಷಕರ ಬಂಧುಗಳ ಅಹವಾಲುಗಳನ್ನ ಸ್ವೀಕರಿಸಿ ಮುಂದಿನ ದಿನದಲ್ಲಿ ಈ ರಾಜ್ಯದ ಶಿಕ್ಷಣ ಮಂತ್ರಿಯಾಗಿ ಎಲ್ಲ ಶಿಕ್ಷಕರು ಪುಟ್ಟಣ್ಣವ್ರನ್ನ ನೋಡ್ಬೇಕು ಅಂತ ಬಯಸ್ತೀವಿ. ಹಾಗಾಗಿ ನಮ್ಮೆಲ್ಲರ ಬೇಡಿಕೆ ಒಂದೇ, ಪುಟ್ಟಣ್ಣವರು ಮಂತ್ರಿ ಆಗ್ಬೇಕು ಅಂತ. ಪುಟ್ಟಣ್ಣವ್ರಿಗೆ ಈ ಸಂದರ್ಭದಲ್ಲಿ ನಾವ್ ಹೇಳೋದೇನು ಅಂದ್ರೆ, ಇಲ್ಲಿರುವಂತ ಎಲ್ಲ ಶಿಕ್ಷಕ ಬಂಧುಗಳು, ಹಿತೈಷಿಗಳು, ಹಾಗಾಗಿ ಯುವ ಮಿತ್ರರು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಪುಟ್ಟಣ್ಣ ಆರೋಗ್ಯ, ಆಯಸ್ಸು ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಹುಟ್ಟುಹಬ್ಬದ ಶುಭಾಶಯವನ್ನು ಎಲ್ಲರೂ ಪರವಾಗೂ ಕೂಡ ನಾವು ಕೋರ್ತಾ ಇದ್ದೀವಿ. ನಾನು ಡಾಕ್ಟರ್ ಕೃಷ್ಣಮೂರ್ತಿಯಿಂದ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್. ನಮಸ್ಕಾರ. ನಾನು ಪುಟ್ಟಣ್ಣವರು ವಿದ್ಯಾಭ್ಯಾಸದಿಂದ ಫ್ರೆಂಡ್ಗಳು. ಸರ್ಕಾರಿ ಕಲಾ ಕಾಲೇಜಿಂದ ನಮ್ಮ ಜೀವನ ಸ್ಟಾರ್ಟ್ ಆಯಿತು. ಅಂದಿನಿಂದ ಇಂದಿನವರೆಗೂ ಅವರು ಯಾವತ್ತು ಕಾಲೇಜ್ ಲೈಫಲ್ಲಿ ಹೆಂಗಿದಾರೋ ಇವತ್ತು ಹಾಗೆ ಇದ್ದಾರೆ. ಪುಟ್ಟಣ್ಣವರಿಗೆ ಇನ್ನ 100 ವರ್ಷಗಳ ಕಾಲ ಸದಾ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ. ಅವರು ಸಾವಿರಾರು ಲಕ್ಷಾಂತರ ಶಿಕ್ಷಕರ ಕಣ್ಮಣಿ, ರಾಜ್ಯದಾದ್ಯಂತ ಶಿಕ್ಷಕರ ಕಣ್ಮಣಿಗಳು. ಹಾಗಾಗಿ ಅವರಿಗೆ ದೇವರು ಆಯುರಾರೋಗ್ಯ ಕೊಡಲಿ. ಇವತ್ತೇನು ಕಾರ್ಯಕ್ರಮ
ನಡೀತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದೀವಿ. ನನ್ನ ಹೆಸರು ಡಾಕ್ಟರ್ ಚಿಕ್ಕನಮೇಗೌಡ ಅಂತ, ಕರ್ನಾಟಕ ರಾಜ್ಯ ಬಡ್ತಿ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ. ಈ ದಿನ ಶಿಕ್ಷಕರ ಕಣ್ಮಣಿ ಪುಟ್ಟಣ್ಣವರ ಹುಟ್ಟುಹಬ್ಬ. ಅವ್ರ ಹುಟ್ಟುಹಬ್ಬ ಅಂತಂದ್ರೆ ನಮ್ಮ ಎಲ್ಲಾ ಶಿಕ್ಷಕರಿಗೆ ಸಡಗರ ಸಂಭ್ರಮ. ಅವರ ಹುಟ್ಟುಹಬ್ಬ ಯಾವಾಗಲೂ ಸಹ ಸಂತೋಷದಿಂದ ಆರೋಗ್ಯಭರಿತವಾಗಿ ಎಲ್ಲಾ ಇಲಾಖಾ ಅಧಿಕಾರಿಗಳು, ಶಿಕ್ಷಕರು ಮತ್ತು ಪದಾಧಿಕಾರಿಗಳು, ಎಲ್ಲಾ ಸಂಮಿತ್ರ ಸ್ನೇಹಿತರು, ಬಂಧು ಬಳಗದಿಂದ ಬಹಳ ಸಂಭ್ರಮದಿಂದ ನಾವು ಈ ದಿನ ಆಚರಣೆ ಮಾಡ್ತೀವಿ. ಹಾಗಾಗಿ ನಮ್ಮ ಪುಟ್ಟಣ್ಣವರು ಶಿಕ್ಷಕರ ಧ್ವನಿ. ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಶಿಕ್ಷಕರ ಅಭಿಮಾನಿಗಳು ಪ್ರೀತಿಸುವಂತ ಏಕೈಕ ನಾಯಕ ಅಂತಂದ್ರೆ ನಮ್ಮ ಸನ್ಮಾನ್ಯ ಪುಟ್ಟಣ್ಣವರು. ಅವರು ವಿಧಾನಸಭೆಯಲ್ಲಾಗಿರ್ಬೋದು, ಒಳಗಡೆ ಆಗಿರ್ಬೋದು, ನಮ್ಮ ಶಕ್ತಿ ಬೆಂಗಳೂರು ಕೇಂದ್ರ, ಉತ್ತರ, ದಕ್ಷಿಣ ಎಲ್ಲಾ ಭಾಗದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೆಚ್ಚು ಪ್ರೀತಿಸುವಂತ ಶಿಕ್ಷಕರು ಪ್ರೀತಿಸುವಂತ MLC ಅಂತಂದ್ರೆ ನಮ್ಮ ಪುಟ್ಟಣ್ಣವರು. ಅವರಿಗೆ ದೇವರು ಆರೋಗ್ಯ, ಆಯಸ್ಸು ಎಲ್ಲ ಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಯೋಗೇಶ್ ಅಂತ. ನನ್ನ ಹೆಸರು ಯೋಗೇಶ್ ಅಂತ, ಬೆಂಗಳೂರು ದಕ್ಷಿಣ ಕೇಂದ್ರ ವಲಯ 1ರ ಅಧ್ಯಕ್ಷರು ಯೋಗೇಶ್ ಅಂತ. ಇವರು ನಮ್ಮ ಸೋಮಣ್ಣ ಅವರು, ನಮ್ಮ ಕೇಂದ್ರ ಜಿಲ್ಲಾ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷ ಶಂಕರೇಗೌಡರು, ನಮ್ಮ ಜಗದೀಶ್ ಅವರು ಸರ್ಕಾರ ನೌಕರ ಸಂಘ ನಿರ್ದೇಶಕರು, ಹಾಗೆ ನಮ್ಮ ಬಸಪ್ಪನವರು, ನಾಗ ಅವರು, ನಮ್ಮ ಪ್ರಕಾಶ್ ಗೌಡ್ರು ಸಹ ಈ ಕಾರ್ಯಕ್ರಮದಲ್ಲಿ ಆಗಿದ್ರು. ಅವರೆಲ್ಲ ಧನ್ಯವಾದಗಳು. ಅಲ್ಲ, ಈ ದಿವಸ ನನಗೆ ವಿಶೇಷವಾಗಿ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ದಯಾನಂದ ನಗರ ವಾರ್ಡಿಂದ ಎಲ್ಲಾ ಕಾರ್ಯಕರ್ತರು ಮತ್ತೆ ಪುಟ್ಟಣ್ಣವರ ಅಭಿಮಾನಿಗಳು ಈ ದಿವಸ ಅವರ ಒಂದು ಜನ್ಮ ದಿನಾಚರಣೆಗೆ ಭಾಗವಹಿಸೋದಕ್ಕೋಸ್ಕರ ನಾವೆಲ್ಲ ಬಂದಿದ್ದೀವಿ. ವಿಶೇಷವಾಗಿ ಪುಟ್ಟಣ್ಣವ್ರ ಬಗ್ಗೆ ಇತ್ತೀಚೆಗೆ ಒಂದು ವಿಶೇಷ ಸುದ್ದಿ ಇತ್ತು. ಯಾಕೆ ಅಂತ ಹೇಳಿದ್ರೆ, ಅವರು ಈಗ ನಮ್ಮ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಶಿಕ್ಷಣ ಮಂತ್ರಿ ಆಗುವಂತ ಅವಕಾಶನೂ ಸಹ ಇತ್ತು. ಕಾರಣಾಂತರದಿಂದ ಅದು ತಪ್ಪಿದೆ. ಅದೇ ವಿಶೇಷವಾಗಿ ಅದು ತಪ್ಪಿದ್ರು ಸಹ ಅವ್ರನ್ನ ಹಂಗಾಮಿ ಸಭಾಪತಿಗಳಾಗಿ ಆಯ್ಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಒಳ್ಳೆ ಸೂಚನೆ. ಈಗ ಅದ ನಂತರ ಈಗ ಅವರ ಒಂದು ಜನ್ಮ ದಿನಾಚರಣೆ ನಡೀತಾ ಇದೆ. ಖಂಡಿತವಾಗಿ ಶಿಕ್ಷಕರ ಧ್ವನಿಯಾಗಿ ಸಾವಿರಾರು ಶಿಕ್ಷಕರಿಗೆ ಅವರು ಸಹಾಯ ಮಾಡ್ತಾ ಬಂದಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಜಯಶೀಲರಾಗಿ ಇಡೀ ರಾಜಾಜಿನಗರ ಕ್ಷೇತ್ರದ ಪ್ರತಿಯೊಬ್ಬ ಜನರಿಗೂ ಸಹ ಸಹಾಯ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಎಲ್ಲ ಕಾರ್ಯಕರ್ತರು ಇಲ್ಲ, ಖಂಡಿತವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾಕೆಂದ್ರೆ ಈ ಇತ್ತೀಚೆಗೆ ಬೆಳವಣಿಗೆ ಜೊತೆಗೆ ಪಕ್ಷದ ಸಂಘಟನೆ ನೋಡಿದ್ರೆ ಪುಟ್ಟಣ್ಣವರು ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಯಾಗಿ ಬರ್ಬೋದು ಅಂತ ಹೇಳಿ ನಮ್ಮೆಲ್ಲರ ಅನಿಸಿಕೆ. ರಾಜಾಜಿನಗರ ಅಂದ್ರೆ ಬೇರೆ ಬೇರೆ ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದೇನೆ. ನಾವೆಲ್ಲ ಈಗ ಪುಟ್ಟಣ್ಣವರ ಅಭಿಮಾನಿಗಳಾಗಿ ಇಲ್ಲಿ ಬಂದಿದ್ದೀವಿ. ಜೊತೆಗೆ ಇಡೀ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಿನ ಧ್ವನಿಯಾಗಿ ಇಲ್ಲಿ ಬಂದು ಸೇರ್ಕೊಂಡು ಅವರ ಒಂದು ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಶುಭ ಹಾರೈಕೆ. ಜಯಚಂದ್ರ ಅಂತ, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ. ಇದು ಸನ್ಮಾನ್ಯ ಪುಟ್ಟಣ್ಣ ಸಾಹೇಬ್ರದ್ದು ಜನ್ಮದಿನ ಸಮಾರಂಭ. ಈಗ ನಾವು 3ನೇ ವರ್ಷ ಅವರ ಜನ್ಮದಿನನ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಹೀಗೆ ಅವರ ಜನ್ಮದಿನನ ಆಚರಣೆ ಮಾಡಬೇಕು. ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಅವರಿಗೆ B.Pharm ಕೊಟ್ಟು ನಾವೆಲ್ಲ ಅವ್ರಿಗೆ ಸಹಕಾರವಾಗಿದ್ದೀವಿ. ಅವರು ಗೆಲ್ತಾರೆ ಈ ಸಲ. ನೆಕ್ಸ್ಟ್ 2028ಕ್ಕೆ ಅವರು ಚುನಾವಣೆಯಲ್ಲಿ ಗೆಲ್ತಾರೆ. ಮತ್ತೆ ಅವರು ಯುವಕರ ಮಿತ್ರ ಹಾಗೂ ಶಿಕ್ಷಕರ ಮಿತ್ರ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ನಮ್ಮ ರಾಜಾಜಿನಗರ ಅಸೆಂಬ್ಲಿ ವತಿಯಿಂದ ನಾವು ಅವ್ರಿಗೆ ಆಶಿಸ್ತೀವಿ. ಥ್ಯಾಂಕ್ ಯು. ನನ್ನ ಹೆಸರು ಜಯಚಂದ್ರ ಅಂತ, ರಾಜಾಜಿನಗರ ಅಸೆಂಬ್ಲಿ. ದಕ್ಷಿಣ ಜಿಲ್ಲೆಯ ಖಾಸಗಿ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು JS ಪದವಿ ಪೂರ್ವ ಕಾಲೇಜ್ ಮಲ್ಲತ್ತಹಳ್ಳಿ ಅದರ ಅಧ್ಯಕ್ಷರು ಕೂಡ ಹೌದು. ಪುಟ್ಟಣ್ಣ ಅವರ ಭಾಳ ಒಬ್ಬ ಅಭಿಮಾನಿ.
ಪುಟ್ಟಣ್ಣವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ, ಭಾಳ ಕೆಲಸ ಮಾಡಿದ್ದಾರೆ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಭಾಳ ಆಳವಾದ ಒಂದು ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಬಂದವರಿಗೆ ಎಲ್ಲರಿಗೂ ಕೂಡ ಅವರು ಸಹಾಯ ಹಸ್ತ ನೀಡ್ತಕ್ಕಂಥ ಒಂದು ವಿಶಾಲವಾದ ಹೃದಯವನ್ನು ಹೊಂದಿದ್ದಾರೆ ಮತ್ತು ಅವರಿಗೆ ಯಾವ ಪಕ್ಷ ಗೀಕ್ಷ ಏನಿಲ್ಲ. ಅವರಲ್ಲಿ ಯಾರು ಬೇಡಿಕೆಗಳನ್ನು ಇಡ್ತಾರೆ ಅದನ್ನು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಪಂದಿಸಿ ಅದಕ್ಕೆ ಒಂದು ಸೊಲ್ಯೂಷನನ್ನು ಕೊಡ್ತಕ್ಕಂಥ ಪ್ರಾಮಾಣಿಕವಾದ ವ್ಯಕ್ತಿತ್ವವನ್ನು ನಾವು ಕಂಡಿದ್ದೇವೆ. ಮತ್ತು ನಮ್ಮದು ಕೂಡ ನಮ್ಮ ಖಾಸಗಿ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳ ಸಮಸ್ಯೆಗಳನ್ನು ಅವರ ಮುಂದೆ ಇಟ್ಟಾಗ ತಕ್ಷಣ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಲಿ, ಶಿಕ್ಷಣ ಮಂತ್ರಿಗಳನ್ನಾಗಲಿ, ಡೆಪ್ಟಿ ಡೈರೆಕ್ಟರ್ನಾಗಲಿ ಅವ್ರನ್ನೆಲ್ಲ ಸಂಪರ್ಕಿಸಿ ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ 24 ಗಂಟೆ ಒಳಗಡೆ ಅದಕ್ಕೆ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇತ್ತು ಅವರಿಗೆ. ಒಂದು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡಿದಾಗ ಅವರ ಅನುಭವಗಳನ್ನು, ಅವರ ಒಂದು ಆಳವಾದ ಶಿಕ್ಷಣ ಇಲಾಖೆ ಅನುಭವಗಳನ್ನೆಲ್ಲ ಸರ್ಕಾರ ಇನ್ನೂ ಹೆಚ್ಚಿನ ಸ್ಥಾನವನ್ನು ಕೊಟ್ಟು ಅವರಿಗೆ ಮಂತ್ರಿ ಆಗ್ತಕ್ಕಂಥ ಒಂದು ಅರ್ಹತೆ ಕೂಡ ಇದೆ. ಅದು ಕೂಡ ಅವ್ರಿಗೆ ಬರಲಿ ಮತ್ತು ಅವರು ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ನಮ್ಮ ಖಾಸಗಿ ಅನುದಾನ ಪದವಿ ಪೂರ್ವ ಕಾಲೇಜುಗಳ ಆಡಳಿತ ಮಂಡಳಿಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೊಡ್ತೇನೆ. ಇವತ್ತು ನಮ್ಮ ನಾಯಕರಾದ ಈ ಪುಟ್ಟಣ್ಣನವರ ಹುಟ್ಟುಹಬ್ಬ. ಈ ಸಮಯದಲ್ಲಿ ಅವರಿಗೆ ನಾವು ಹೃತ್ಪೂರ್ವಕವಾದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಪುಟ್ಟಣ್ಣವರು ಸುಮಾರು 25 ವರ್ಷದ ಕಾಲದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಈಗ ಸಭಾಪತಿನೂ ಆಗಿದ್ದರು, ಹಿಂದೇನೂ ಆಗಿದ್ದರು. ಈಗ ಅವರು ಶಿಕ್ಷಕರಿಗೋಸ್ಕರ ಭಾಳ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಶಿಕ್ಷಕರ ಅಭಿವೃದ್ಧಿಗೆ ಮತ್ತು ಶಾಲಾ ಮಕ್ಕಳ ಅಭಿವೃದ್ಧಿಗೆ ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಇನ್ನೊಂದು ಇದನ್ನು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಲಿ ಅಂತ ಕೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ಕೊಡ್ತೀನಿ. ನಾನು ಕೃಷ್ಣಮೂರ್ತಿ, ಶ್ರೀರಾಮಂದ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ರಾಜಾಜಿನಗರ ಕಾನ್ಸ್ಟಿಟ್ಯೂನ್ಸಿ. ಥ್ಯಾಂಕ್ ಯು. ಏನೂ ಹೆಚ್ಚಿನ ಕಾರ್ಯಕ್ರಮ ಹಾಕ್ಕೊಂಡಿಲ್ಲ, ಯಾಕೆಂದರೆ ಮುಂದೆ ಇನ್ನೆರಡು ತಿಂಗಳಲ್ಲಿ ನನ್ನ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಎದುರಾಗ್ತಾ ಇರೋದ್ರಿಂದ ಯಾವುದೇ ರೀತಿಯಾದ ಹೆಚ್ಚುವರಿಯಾಗಿ ನಾನೇನು ಕಾರ್ಯಕ್ರಮ ಹಾಕ್ಕೊಂಡಿಲ್ಲ. ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಆಶೀರ್ವಾದವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ, ಹಾರೈಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ, ಎಲ್ಲ ಶಿಕ್ಷಕರಿಗೆ ಒಂದು ಆತಿಥ್ಯವನ್ನು, ಉಪಹಾರವನ್ನು ಅರೇಂಜ್ ಮಾಡಿದ್ದೀವಿ. ಬಂದಂಥವರು ನನಗೆ ಆಶೀರ್ವಾದ ಮಾಡಿ ಹಾರೈಸಿ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. 2028 ನಿಮಗೆ ಸರಿ ರಾಜ್ಯೋದ್ಯಮ 26ರಲ್ಲಿದ್ದೀನಿ ನಾನು, 26ರಲ್ಲಿದ್ದೀನಿ ಅನ್ನೊಂದು. ನಾನು ವಾಸ್ತವದಲ್ಲಿ ಬದುಕ್ತಕ್ಕಂಥ ಜೀವಿ, ಆಯಿತಾ. ಮುಂದೆ ನೋಡೋಣ.